ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಮ್ಮರ್ ಹಾಲಿಡೇಸ್ನ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದೀನಿ. ಊರಿಂದ ನಮ್ಮ ಅಕ್ಕ ಮಕ್ಕಳೆಲ್ಲ ಬಂದಿದ್ದರು. ಎಲ್ಲಾದರೂ ಹೋಗೋಣ ಅಂತ ತುಂಬ ತಲೆ ತಿಂತಿದ್ರು. ಅದಕ್ಕೆ ಫೈನಲಿ ಬಸ್ ಹಿಡ್ಕೊಂಡು ಎಲ್ಲರೂ ಒಂದು ಕಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅದೆಲ್ಲಪ್ಪ ಅಂದರೆ ಮಾಲ್ ಆಫ್ ಏಷ್ಯಾ ನೋಡ್ಕೊಂಡು ಬರೋಣ ಅಂತ ಹೋದ್ವಿ. ಆ ಲೈಟಿಂಗ್ಸು, ನೈಟ್ ವ್ಯೂ ತುಂಬಾ ಚೆನ್ನಾಗಿತ್ತು. ಇಷ್ಟು ಹತ್ತಿರ ಇದ್ರೂ ನಾನು ಹೋಗೇ ಇರಲಿಲ್ಲ. ತುಂಬ ದಿನದಿಂದ ಅಂದ್ಕೊಳ್ತಿದ್ದೆ ಹೋಗಬೇಕು ಅಂತ. ಲೈಟಿಂಗ್ಸು, ವ್ಯೂ ತುಂಬ ಚೆನ್ನಾಗಿತ್ತು. ಆದರೆ ಅಲ್ಲಂತೂ ಏನೂ ತೊಗೊಳೋದಕ್ಕಂತೂ ಆಗಲ್ಲ. ಯಾಕಂದರೆ ಪ್ರತಿಯೊಂದು ವಸ್ತುನೂ ತುಂಬಾ ಕಾಸ್ಟ್ಲಿ. ಸುಮ್ಮನೆ ನೋಡ್ಕೊಂಡು ಬರೋಣ ಅಂತ ಹೋದ್ವಿ. ಆಮೇಲೆ ಫೋಟೋಸ್ ತೊಗೊಂಡು, ಸೆಲ್ಫೀಸ್ ತೊಗೊಂಡು ಎಂಜಾಯ್ ಮಾಡೋದಕ್ಕಂತ ಹೋದ್ವಿ ಅಷ್ಟೇ. ಇನ್ನೇನು ತೊಗೊಳೋದಕ್ಕಂತೂ ಆಗಲಿಲ್ಲ. ನನ್ನ ಮಗ ಅಂತೂ ಹಠಾನೇ ಮಾಡ್ತಿದ್ದ, ಕಾರ್ ಕೊಡಿಸು ಅಂತ. ತುಂಬ ಕಾಸ್ಟ್ಲಿ ಇತ್ತು. ಕೊಡಿಸೋಣ ಅಂತ ಹೊರಗಡೆ ಕೊಡಿಸ್ತೀನಿ ಅಂತ ಅಂದ್ಕೊಂಡು ಬಂದೆ. ತುಂಬ ಚೆನ್ನಾಗಿತ್ತು ನೋಡಿ. ಫೈನಲಿ ಎಸ್ಕಲೇಟ್ರ್ ಹತ್ತಬೇಕು ಅಂತ ಇದು ಮಾಡಿಕೊಂಡೆ. ಹತ್ತಬೇಕಿದ್ರೆ ತುಂಬಾ ಭಯ ಆಯಿತು, ಯಾಕಂದರೆ ರೂಢಿ ಇರಲಿಲ್ಲ. ಫೈನಲಿ ಹತ್ತಿಬಿಟ್ಟೆ. ಒಂದು ಸಲ ಹತ್ತಿದ್ದು ಪದೇ ಹೋಗ್ತಾನೆ ಇದ್ರಿ. ಚೆನ್ನಾಗಿ ಅನ್ನಿಸ್ತು. ಲೈಟಿಂಗ್ಸು ಎಲ್ಲನೂ ತುಂಬ ಚೆನ್ನಾಗಿದೆ. ನೀವು ಒಂದು ಸಲ ಹೋಗ್ಬಿಟ್ಟು ಬನ್ನಿ. ತುಂಬ ದೊಡ್ಡದಾಗಿದೆ ಈ ಮಾಲ್ ಆಫ್ ಏಷ್ಯಾ. ನೋಡಿ, ನನ್ನ ಮಗ ಮ್ಯಾಂಗೋ ಜೊತೆ ಡ್ಯಾನ್ಸ್ ಮಾಡ್ತಿದ್ದಾನೆ. ಎಲ್ಲ ಫ್ಲೋರೂ ಓಡಾಡಿಕೊಂಡು, ಟೋಟಲಿ 5 or 6 ಫ್ಲೋರ್ ಇದೆ. ಎಲ್ಲ ಓಡಾಡಿಕೊಂಡು ಮತ್ತೆ ರಿಟರ್ನ್ ಆದ್ವಿ. ರಿಟರ್ನ್ ಆಗೋಷ್ಟರಲ್ಲಿ ಹೊಟ್ಟೆ ಹಸಿತಿತ್ತು ಎಲ್ಲರಿಗೂ. ಮಾಲಲ್ಲಂತೂ ಏನೂ ತಿನ್ನೋದಕ್ಕಾಗಲ್ಲ. ಅದಕ್ಕೆ ಬೇರೆ ಹೋಟ್ಲಿಗೆ ಬಂದ್ವಿ. ಅಲ್ಲಿ ಐಸ್ ಕ್ರೀಮು ತಿಂದ್ಕೊಂಡು, ಡಿನ್ನರ್ ಮಾಡಿಕೊಂಡು ಎಂಜಾಯ್ ಮಾಡಿದ್ವಿ. ಆಮೇಲೆ ಫೈನಲಿ ಬಸ್ಸು ಅಲ್ಲಿಂದನೇ ಹಿಡಿದ್ವಿ. ಬಸ್ ಹಿಡಿದು ಮನೆಗೆ ಬರೋಷ್ಟರಲ್ಲಿ 10 ಗಂಟೆ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು.